ಈಗ ನಾವೇನು 4 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತೀವಿ, ಅದು ಡೈರೆಕ್ಟ್ ಯಾರು ರೈತ ಇದ್ದಾನೆ ಹಾಲು ಕರೆಯುವಂಥ ಅವ್ನಿಗೆ ಹೋಗುತ್ತದು, ಆ ರೈತನಿಗೆ ಹೋಗುವಂಥದ್ದು. ಅದೆಲ್ಲಿ ಸರ್ಕಾರಕ್ಕೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಸುಳ್ಳದು. ಅದೇನು 4 ರೂಪಾಯಿ ಈಗ ನಾವು ಅಡಿಷನ್ ಆಗಿ ಮಾಡಿದರೆ ಸರ್ಕಾರದಿಂದ, ಅದು ಡೈರೆಕ್ಟಾಗಿ ಹೋಗುವಂಥದ್ದು ಯಾರಿಗೆ, ಹಾಲು ಕರೆಯುವಂಥವ್ನಿಗೆ. ಈಗ ಬೆಲೆ ಏರಿಕೆ ಅಂತ ಮಾತಾಡೋವಂಥ ವಿರೋಧ ಪಕ್ಷದವರು ಇವತ್ತು ಎಲ್ಲಿದೆಯಪ್ಪ ಡೀಸೆಲ್ ಪೆಟ್ರೋಲ್ ರೇಟ್, ಯಾರು ಇದರಲ್ಲಿ ರೇಟ್ ಆಗಿರೋವಂಥದ್ದು? ಇವತ್ತು ಡಾಲರ್ ರೇಟ್ ಎಷ್ಟಿದೆ, ಚಿನ್ನದ ರೇಟ್ ಎಷ್ಟಿದೆ, ಅದ್ರ ಬಗ್ಗೆ ಅವ್ರು ಯಾರೂ ಮಾತಾಡೋದಿಲ್ಲ, ಹೌದಲ್ಲ? ಈಗ ಅದು 9,000 ರೂಪಾಯಿ ಇರಬೇಕು ಗೋಲ್ಡ್ ರೇಟ್, 100 ರೂಪಾಯಿ ದಾಟಿದೆ ಈಗಾಗಲೇ ಪೆಟ್ರೋಲ್ ರೇಟ್, ಡೀಸೆಲ್ ಈಗಾಗಲೇ 90 ರೂಪಾಯಿ ಇದೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಯಾರು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ನಾಗರಿಕರಿಗೆ ಹೆಚ್ಚು ಹೊರೆ ಆಗಬಾರ್ದು ಅಂತ ಇವತ್ತು ಸರ್ಕಾರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ, ಈ ರೀತಿ ಮಾಡ್ತಾ ಇದ್ದಾರೆ. ಬೇರೆ ಅವ್ರಿಗೇನು ರೀಸನ್ ಇಲ್ವಲ್ಲ. ವಿರೋಧ ಪಕ್ಷ ಅಂತ ಬಂದಮೇಲೆ ಏನಾದರೂ ಮಾತಾಡಬೇಕು, ಅವರು ಡೆಲ್ಲಿಯಲ್ಲಿ ತೋರಿಸ್ಬೇಕಲ್ಲ ನಾವು ಇದ್ದೀವಿ ಅಂತ. ಸೊ ರಾಜ್ಯದ ಜನಕ್ಕೆ ತೋರಿಸ್ಬೇಕು ನಾವು ಇದ್ದೀವಿ, ಇನ್ನು ಚಲಾವಣೆಯಲ್ಲಿ ಇದ್ದೀವಿ ಅಂತ. ಅದರಿಂದ ಈ ಥರ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಫ್ರೀ ಬೀಸಿಂದಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ದಿವಾಳಿ ಎಲ್ಲಾಗಿದೆ? 2 ವರ್ಷದಿಂದನೂ ದುಡ್ಡು ಕೊಡ್ತಾನೆ ಇದ್ದೀವಲ್ಲ. ಸಂಕಷ್ಟಕ್ಕೆ ಏನು ಸರಿಯಾದ ಅಭಿವೃದ್ಧಿ ಕೆಲಸ ಈಗ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ಆಗಿಲ್ಲಪ್ಪ. ಯಾವ್ದಾರು ಈಗ ಕೊಡ್ತಾ ಇರೋಂಥ ಅನುದಾನದಲ್ಲಿ ಸ್ವಲ್ಪ ಕಡಿತ ಆಗಿರ್ಬೋದೇ ಬಿಟ್ಟರೆ ಎಲ್ಲೂ ಕೊಟ್ಟೇ ಇಲ್ಲ ಅಂತೇಳಿ. ಈಗ ರಾಜ್ಯ ಸರ್ಕಾರದಲ್ಲಿ ಈಗ ಮೊನ್ನೆ ಬಜೆಟಲ್ಲಿ ಮುಖ್ಯಮಂತ್ರಿಗಳು 8,000 ಕೋಟಿ ಅಡಿಷನ್ ಆಗಿ ದುಡ್ಡು ಇಟ್ಟಿದ್ದಾರೆ. 8,000 ಕೋಟಿ ಎಲ್ಲ ಶಾಸಕರುಗಳು ಕೊಡಬೇಕು ಅಂತ ದುಡ್ಡು ಇಟ್ಟಿರೋವಂಥದ್ದು, ಅದು ಅಭಿವೃದ್ಧಿಗೆ ತಾನು ಇಟ್ಟಿರೋವಂಥದ್ದು. ಆಮೇಲೆ ಬೇರೆ ಬೇರೆ ಈಗ SCPT ವರ್ಕ್ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ವರ್ಕ್ಗಳು ಇರ್ಬೋದು, ಅದೆಲ್ಲ ಕೆಲಸಗಳು ಆಗ್ತಾಯಿದೆ. ಅದ್ರ ಜೊತೆಗೆ ಈಗ ನಮ್ಮ ಭಾಗ್ಯಗಳೇನಿದೆ ಆ ಭಾಗ್ಯಕ್ಕೂ ದುಡ್ಡು ಒದಗಿಸಿದ್ದಾರೆ. ಈಗ ಕಳೆದ ಬಜೆಟಲ್ಲಿ 58,000 ಕೋಟಿ ಇತ್ತು, 51,000 ಕೋಟಿ ಇರೋವಂಥದ್ದು. ಸೊ ಬರ್ತಾ ಅದು ಕಡಿಮೆ ಆಗುತ್ತೆ. ಸೊ ಆದ್ರೂ ಅದಕ್ಕೂ ದುಡ್ಡು ಒದಗಿಸಿ ಈ ಎಲ್ಲ ಅಭಿವೃದ್ಧಿ ವಿಚಾರದಲ್ಲೂ ಮನೆ ಮುಖ್ಯಮಂತ್ರಿಗಳು ಕೆಲಸನ ಮಾಡ್ತಿದ್ದಾರೆ. ರಾಜ್ಯ ರಾಜಕಾರಣ ಎಲ್ಲೋ ಒಂದು ಕಡೆ ರಾಜಣ್ಣ ಮತ್ತು ಅವರ ಮಗ ನಿಮ್ಮ ಮೇಲೆ ಒಂದು ಕೇಂದ್ರೀಕೃತ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಒಂದು 2 ವಾರದಿಂದ ನೋಡಿದ್ರೆ, ಸೊ ನೀವು ಇಲ್ಲಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂದರೆ ಕಾಮ್ ಆಗಿದ್ದೀರಾ? ಆಗಲಪ್ಪ, ಈಗ ಏನು ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಏನು ನಮ್ಮ ಮೇಲೇನೋ ಏನು ಬೇರೆ ಥರ ಏನಾಗಿದೆ? ರಿಲ್ಯಾಕ್ಸಲ್ಲಿ ಇದ್ರೇ ತಾನೇ ನಾವು ಇರಬೇಕಲ್ಲ ರಿಲ್ಯಾಕ್ಸ್. ಈಗ ನಮಗೇನೋ ತೊಂದರೆ ಆಗುತ್ತೆ ಅಂತ ನಾವು ಆಚೆ ಹೇಳ್ಕೊಳಕ್ಕಾಗತ್ತೆ? ಈಗ ಆಯಿತು, ಈಗ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಅದು ತನಿಖೆ ಆಗ್ತಿದೆ. ಮತ್ತು ತಂದೆಯವರು ಅದು CIDಗೆ ಈಗಾಗಲೇ ತನಿಖೆ ಆಗ್ತಾಯಿದೆ. ಅವರೂ ಡೆಲ್ಲಿಗೆ ಹೋಗಿದ್ದಾರೆ. ಸೊ ಡೆಲ್ಲಿಯಿಂದ ಇವತ್ತು ಬರ್ತಾರೆ. ಮೊನ್ನೆ CID ಅಧಿಕಾರಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದರು. ಸೊ ಅದು ಮೇಲಿನ ಅಧಿಕಾರಿಗಳು ಹಬ್ಬಕ್ಕೆ ಇಲ್ದಲೇ ಇರೋದ್ರಿಂದ ಈಗ ಹಬ್ಬನೂ ಆಗಿದೆ, ಈಗ ಡೆಲ್ಲಿಗೆ ಹೋಗಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಸೊ ನಾಳೆ ನಾಡಿದೆ ಅವ್ರದ್ದು ಹೇಳಿಕೆ ಏನಿದೆ CID ಮುಂದೆ ಅವ್ರ ಹೇಳಿಕೆಯನ್ನು ಕೊಡ್ತಾರೆ. ಅವರು ಸದನದಲ್ಲಿ ಅದನ್ನ ಚರ್ಚೆ ಮಾಡಬಾರ್ದಾಗಿತ್ತು, ಪಕ್ಷದ ವೇದಿಕೆಯಲ್ಲಿ ತಿಳಿಸಬಹುದಾಗಿತ್ತು ಅನ್ನೋದು. ನೋಡಿ, ಸದನದಲ್ಲಿ ಆಗೋವಂಥ ಚರ್ಚೆ ಅಲ್ಲಿ ಅವ್ರ ಹೆಸರು ತಗೊಂಡ್ರು. ವಿರೋಧ ಪಕ್ಷದವರು ರಾಜಣ್ಣವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತೊಗೊಂಡಿರೋದ್ರಿಂದ ಅವ್ರು ಸದನದಲ್ಲಿ ಮಾತಾಡಬೇಕೇ ಬಿಟ್ಟರೆ ಅವರು ಜನೆಲ್ಲ ಕಾಮನಾಗಿ ಮಾತಾಡಿದ್ರೆ ನಾವು ಮಾತಾಡ್ತಿರಲಿಲ್ಲ. ರಾಜಣ್ಣವ್ರಿಗೆ ಆಗಿದೆ ಅಂತ ವಿಚಾರನ ವಿರೋಧ ಪಕ್ಷದವ್ರು ಮಾತಾಡೋದು. ಸೊ ಅದಕ್ಕೆ ಅವ್ರು ಸಮಜಾಯಿಷಿ ಕೊಡಬೇಕಿತ್ತು. ಅದನ್ನು ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೇ ಅವತ್ತು ಸದನದಲ್ಲಿ ರಾಜಣ್ಣವ್ರು ಮಾತಾಡಿರೋವಂಥದ್ದು. ನಮ್ಮ ಪಕ್ಷ ಅಂತ ನಾವೆಲ್ಲೂ ಹೇಳಿಲ್ಲ. ನಮ್ಮ ಪಕ್ಷ ಅಂತ ಆ ರೀತಿ ನೀವು ಹೇಳ್ತಾ ಇರೋವಂಥದ್ದು. ಇಲ್ಲ ಹೇಳಿಕೆ ನಾನು ಕೊಡಬೇಕು, ಇಲ್ಲ ತಂದೆಯವ್ರು ಕೊಡಬೇಕು. ನಾವೆಲ್ಲೂ ಹೇಳಿಕೆ ಪಕ್ಷದಿಂದ ಆಗಿದೆ ಅಂತ ನಾವೆಲ್ಲೂ ಹೇಳಿಲ್ಲ. ಯಾರು ಇದರಿಂದಲೇ ಇದ್ದಾರೆ ಅವ್ರಿಗೆ ಮಾಡ್ತಾ ಇರೋವಂಥ ತಪ್ಪು ಅವ್ರಿಗೆ ಶಿಕ್ಷೆ ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿರೋವಂಥದ್ದು. ಈಗ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಕೆಲವರು ನಾಯಕರುಗಳ ಈಗ ಬದಲಾವಣೆ KPCC ಬದಲಾವಣೆ ವಿಚಾರ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದಕ್ಕೆ ಹಿರಿಯ ಪಕ್ಷದ ಮುಖಂಡರುಗಳಿದ್ದಾರೆ. ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಇರೋದ್ರಿಂದ ಸೊ ನಾನು ಅದ್ರ ಬಗ್ಗೆ ಹೆಚ್ಚು ನಮ್ಮ ತಂದೆಯವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ KPCC ಸ್ಥಾನಕ್ಕೆ. ಕೇಳಿದ್ದಾರೆ. ಅವರು KPCC ಅಧ್ಯಕ್ಷರು ಕೊಟ್ಟರೆ ನಾನು ಪಕ್ಷ ಕಟ್ತೀನಿ ಅಂತ ಅವರು ಕೇಳಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಸೊ ಈಗ ಇನ್ನೂ ಹೆಚ್ಚು ಮುಖಂಡರುಗಳು ಕೇಳ್ತಾ ಇದ್ದಾರೆ. ನೋಡೋಣ ಪಕ್ಷ ಯಾರು ಮಾಡಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಅದನ್ನು ತೊಗೊಳೋಣ. ಅಲ್ಲ, ಈಗ ರಾಜಣ್ಣವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರೋವಂಥವ್ರು.
1978 ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಸೊ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಒಂದು ಸಚಿವರಿದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಸಚಿವರಿದ್ದಾರೆ. ಸೊ ಒಂದು ಅವಕಾಶ ಕೊಟ್ಟರೆ ಪಕ್ಷ ಕಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲೂ ಇದೆ. ಅಲ್ಲ, ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಈಗ ಸಿದ್ದರಾಮಯ್ಯ ಅವರು ಬಣದಲ್ಲಿ ಇರೋದ್ರಿಂದ ಇಲ್ಲೊಂದ್ ಕಡೆ ಟಾರ್ಗೆಟ್ ಆಗ್ತಾ ಇದಾರ ಅಂತ ಈ ಇದರಿಂದ ಅಲ್ಲ, ಸಿದ್ದರಾಮಯ್ಯವ್ರ ಜೊತೆ ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯವ್ರ ಬಣ ಅನ್ನೋದಕ್ಕಿಂತ ಈಗ ನಾವು ಹೇಳ್ಕೊತೀವಪ್ಪ, ನಮ್ಮ ಮುಖಂಡರು ಸಿದ್ದರಾಮಯ್ಯರು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಅವರು ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಅದರಿಂದನೇ ಮುಳುವು ಆಗ್ತಾ ಇದೆಯಾ? ಎಂಥದಿಲ್ಲ ಸರ್, ಈಗ ಮೇಲ್ಮನೆ ಮತ್ತು ಸಂಸತ್ ಎರಡರಲ್ಲೂ ಕೂಡ ವಿರೋಧದ ನಡುವೆ ವಕ್ಫ್ ಬಿಲ್ಲು ಪಾಸಾಗಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ವಿರೋಧ ವ್ಯಕ್ತಪಡಿಸಿದೆ. ನೀವು ಅಲ್ಲ, ಈಗ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನ ತಂದು ನಾನು ವಕ್ಫ್ ಬಿಲ್ ನಿನ್ನೆ ಆಗ್ಬೇಕಾದ್ರೆ ಅಸೆಂಬ್ಲಿ ಸೆಷನ್ ನಾನು ನೋಡ್ತಾ ಇದ್ದೆ ಟಿ ವಿಯಲ್ಲಿ. ಸೊ ಅವರು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎರಡೂ ಮಾತಾಡಿರೋದು ಕೇಳಿಸ್ಕೊಂಡಿದ್ದೀನಿ. ಈಗ ಏನೋ ಅವರು ಆ ಬಿಲ್ನ ತರಬೇಕು ಅಂತ ಮಾಡಿದರೆ ಅದರಲ್ಲಿ ಆಚೆ ಬಂದಮೇಲೆ ನಮ್ಗೆ ಗೊತ್ತಾಗೋವಂಥದ್ದು. ಸೊ ಅದರಲ್ಲಿ ಏನೇನು ಸೆಕ್ಷನ್ಸ್ಗಳು ಹಾಕಿದ್ದಾರೆ. ಈಗ ಹಳೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಕ್ಫ್ ಬಿಲ್ ಏನು ತಂದಿತ್ತು, ಈಗ ಅದರಲ್ಲಿ ಏನೇನು ಬದಲಾವಣೆ ಆಗಿದೆ. ಸೊ ಅದನ್ನು ತಂದ ನಂತರನೇ ನಮಗೂ ಅದ್ರ ಹೆಚ್ಚು ಮಾಹಿತಿ ಸಿಗುವಂಥದ್ದು. ಸೊ ಅದನ್ನು ಬರಲಿ. ಅದು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಅದು ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಅವ್ರೇನಾದ್ರು ಮಾಡಿ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ಮೈಸೂರು ಪ್ಲಾನ್ ಏನು ಸರ್? ಈಗ ದೇವಸ್ಥಾನಕ್ಕೆ ಬಂದಿದ್ದೆ ವೈಯಕ್ತಿಕ 2 ದಿನಗಳ ಕಾಲ ದೇವಸ್ಥಾನಕ್ಕೆ ಬಂದು ಇಲ್ಲೇ ಒಂದಷ್ಟು ರಿಲ್ಯಾಕ್ಸ್ ಮೂಡಲ್ಲಿ ಇದ್ದೀರಾ ಅಂತ. ರಿಲ್ಯಾಕ್ಸ್ ಇಲ್ಲಪ್ಪ, ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದೆ, ಭಾಳ ದಿವಸ ಆಗಿತ್ತು. ಸೊ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಸಾಕಷ್ಟು ಕಾರ್ಯಕರ್ತರು ಮುಖಂಡಗಳನ್ನೆಲ್ಲ ಭೇಟಿ ಆಗ್ತಾ ಇದ್ದೀರಾ, ಏನು ಸರ್? ಇಲ್ಲಪ್ಪ, ನಾನು ಬಂದು ಭಾಳ ದಿವಸ ಆಗಿತ್ತು. ಈಗ ಬಸವರಾಜ್ ಅವರು ಸಿಕ್ಕು ಭಾಳ ದಿವಸ ಆಗಿತ್ತು. ಇಲ್ಲಿ ಲೋಕೇಶ್ ಅವರು ಅವರು ಇದ್ದಾರೆ, ಅವ್ರ ಸಂಘಟಕರು ಟೀಮ್ ಎಲ್ಲ ಇದೆ. ಸೊ ನಾನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ದೆ. ಸೊ ಭಾಳ ದಿನ ಆಗಿತ್ತಲ್ಲ, ಚಾಮುಂಡೇಶ್ವರಿಗಂತೂ ವರ್ಷಕ್ಕೊಂದ್ಸಲಿ ಬರ್ತಿರ್ತೀನಿ. ಸೊ ಅಲ್ಲಿಗೂ ನಂಜನಗೂಡಿಗೆ ಹೋಗಿ ಬಂದಿದ್ದೀನಿ. ಸರ್, ಯಾಕಂದರೆ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇರೋದು, ನೀವು ಕೂಡ ಮುಖಂಡರುಗಳನ್ನ ಭೇಟಿ ಆಗ್ತಿದ್ದೀರಿ, ತಂದೆಯವ್ರಿಗೂ ಕೂಡ KPCC ಅಧ್ಯಕ್ಷರು ಕ್ಲೈಮ್ ಮಾಡ್ತಿದ್ದಾರೆ. ನಾನು ಮುಖಂಡಗಳ ಹತ್ರ ನಾವು ನಮ್ಮ ಪರ ಮಾತಾಡಿ ಅಂತೆಲ್ಲಿ ಹೇಳಿಲ್ಲ. ನಾನು ವಿಶ್ವಾಸಕ್ಕೆ ಬಂದಿದ್ದೀನಿ. ಬಸವರಾಜವ್ರು ಭಾಳ ಹಿರಿಯರು, ಅವರು ತಂದೆಯವ್ರ ಜೊತೆ ಭಾಳ ಒಡನಾಟ ಇಟ್ಕೊಂಡಿರೋವಂಥದ್ದು. ಸೊ ಒಂದು ವಿಶ್ವಾಸಕ್ಕೆ ಮಾತಾಡ್ತಾ ಇದ್ದೀನಿ, ಬಿಟ್ಟಿದ್ರಲ್ಲಿ ರಾಜಕೀಯ ಬೇರೆ ಏನಿಲ್ಲ. ಈಗ ನಾವು ಏನು 4 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತೀವಿ, ಅದು ಡೈರೆಕ್ಟ್ ಯಾರು ರೈತ ಇದ್ದಾನೆ ಹಾಲು ಕರೆಯುವಂಥ ಅವ್ನಿಗೆ ಹೋಗುತ್ತದು, ಆ ರೈತನಿಗೆ ಹೋಗುವಂಥದ್ದು. ಅದು ಎಲ್ಲಿ ಸರ್ಕಾರಕ್ಕೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಸುಳ್ಳದು. ಅದೇನು 4 ರೂಪಾಯಿ ಈಗ ನಾವು ಅಡಿಷನ್ ಆಗಿ ಮಾಡಿದ್ದಾರೆ ಸರ್ಕಾರದಿಂದ, ಅದು ಡೈರೆಕ್ಟಾಗಿ ಹೋಗುವಂಥದ್ದು ಯಾರಿಗೆ ಹಾಲು ಕರೆಯುವಂಥವ್ನಿಗೆ. ಈಗ ಬೆಲೆ ಏರಿಕೆ ಅಂತ ಮಾತಾಡೋವಂಥ ವಿರೋಧ ಪಕ್ಷದವರು ಇವತ್ತು ಎಲ್ಲಿದೆಯಪ್ಪ ಡೀಸೆಲ್ ಪೆಟ್ರೋಲ್ ರೇಟ್, ಯಾರು ಇದರಲ್ಲಿ ರೇಟ್ ಆಗಿರೋವಂಥದ್ದು. ಇವತ್ತು ಡಾಲರ್ ರೇಟ್ ಎಷ್ಟಿದೆ, ಚಿನ್ನದ ರೇಟ್ ಎಷ್ಟಿದೆ, ಅದ್ರ ಬಗ್ಗೆ ಅವ್ರು ಯಾರೂ ಮಾತಾಡೋದಿಲ್ಲ. ಹೌದಲ್ಲ? ಈಗ ಅದು 9,000 ರೂಪಾಯಿ ಇರಬೇಕು ಗೋಲ್ಡ್ ರೇಟ್, 100 ರೂಪಾಯಿ ದಾಟಿದೆ ಈಗಾಗಲೇ ಪೆಟ್ರೋಲ್ ರೇಟ್, ಡೀಸೆಲ್ ಈಗಾಗಲೇ 90 ರೂಪಾಯಿ ಇದೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಯಾರು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ನಾಗರಿಕರಿಗೆ ಹೆಚ್ಚು ಹೊರೆ ಆಗಬಾರ್ದು ಅಂತ ಇವತ್ತು ಸರ್ಕಾರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ, ಈ ರೀತಿ ಮಾಡ್ತಾ ಇದ್ದಾರೆ. ಬೇರೆ ಅವ್ರಿಗೇನು ರೀಸನ್ ಇಲ್ವಲ್ಲ. ವಿರೋಧ ಪಕ್ಷ ಅಂತ ಬಂದಮೇಲೆ ಏನಾದರೂ ಮಾತಾಡಬೇಕು, ಅವರು ಡೆಲ್ಲಿಯಲ್ಲಿ ತೋರಿಸ್ಬೇಕಲ್ಲ ನಾವು ಇದ್ದೀವಿ ಅಂತ. ಸೊ ರಾಜ್ಯದ ಜನಕ್ಕೆ ತೋರಿಸ್ಬೇಕು ನಾವು ಇದ್ದೀವಿ, ಇನ್ನು ಚಲಾವಣೆಯಲ್ಲಿ ಇದ್ದೀವಿ ಅಂತ. ಅದರಿಂದ ಈ ಥರ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಫ್ರೀ ಬೀಸಿಂದಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ದಿವಾಳಿ ಎಲ್ಲಾಗಿದೆ? 2 ವರ್ಷದಿಂದನೂ ದುಡ್ಡು ಕೊಡ್ತಾನೆ ಇದ್ದೀವಲ್ಲ. ಸಂಕಷ್ಟಕ್ಕೆ ಏನು ಸರಿಯಾದ ಅಭಿವೃದ್ಧಿ ಕೆಲಸ ಈಗ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ಆಗಿಲ್ಲಪ್ಪ. ಈಗ ಕೊಡ್ತಾ ಇರೋಂಥ ಅನುದಾನದಲ್ಲಿ ಸ್ವಲ್ಪ ಕಡಿತ ಆಗಿರ್ಬೋದೇ ಬಿಟ್ಟರೆ ಎಲ್ಲೂ ಕೊಟ್ಟೇ ಇಲ್ಲ ಅಂತೇಳಿ. ಈಗ ರಾಜ್ಯ ಸರ್ಕಾರದಲ್ಲಿ ಈಗ ಮೊನ್ನೆ ಬಜೆಟಲ್ಲಿ ಮುಖ್ಯಮಂತ್ರಿಗಳು 8,000 ಕೋಟಿ ಅಡಿಷನ್ ಆಗಿ ದುಡ್ಡು ಇಟ್ಟಿದ್ದಾರೆ. 8,000 ಕೋಟಿ ಈಗೆಲ್ಲ ಶಾಸಕಗಳು ಕೊಡಬೇಕು ಅಂತ ದುಡ್ಡು ಇಟ್ಟಿರೋವಂಥದ್ದು. ಅದು ಅಭಿವೃದ್ಧಿಗೆ ತಾನು ಇಟ್ಟಿರೋವಂಥದ್ದು. ಅಂದರೆ ಬೇರೆ ಈಗ SCPT SP ವರ್ಕ್ ಇರ್ಬೋದು, ಅಥವಾ ಬೇರೆ ಇಲಾಖೆ ವರ್ಕ್ಗಳು ಇರ್ಬೋದು, ಅದೆಲ್ಲ ಕೆಲಸಗಳು ಆಗ್ತಾಯಿದೆ. ಅದ್ರ ಜೊತೆಗೆ ಈಗ ನಮ್ಮ ಭಾಗ್ಯಗಳೇನಿದೆ ಆ ಭಾಗ್ಯಕ್ಕೂ ದುಡ್ಡು ಒದಗಿಸಿದ್ದಾರೆ. ಈಗ ಕಳೆದ ಬಜೆಟಲ್ಲಿ 58,000 ಕೋಟಿ ಇತ್ತು, ಈಗ 51,000 ಕೋಟಿ ಇರೋವಂಥದ್ದು. ಸೊ ಬರ್ತಾ ಅದು ಕಡಿಮೆ ಆಗುತ್ತೆ. ಸೊ ಆದ್ರೂ ಅದಕ್ಕೂ ದುಡ್ಡು ಒದಗಿಸಿ ಈ ಎಲ್ಲ ಅಭಿವೃದ್ಧಿ ವಿಚಾರದಲ್ಲೂ ಮನೆ ಮುಖ್ಯಮಂತ್ರಿಗಳು ಕೆಲಸನ ಮಾಡ್ತಿದ್ದಾರೆ. ರಾಜ್ಯ ರಾಜಕಾರಣ ಎಲ್ಲೋ ಒಂದ್ ಕಡೆ ರಾಜಣ್ಣ ಮತ್ತು ಅವರ ಮಗ ನಿಮ್ಮ ಮೇಲೆ ಒಂದು ಕೇಂದ್ರೀಕೃತ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಒಂದು 2 ವಾರದಿಂದ ನೋಡಿದ್ರೆ. ಸೊ ನೀವು ಇಲ್ಲಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂದರೆ ಕಾಮಾಗಿದ್ದೀರಾ? ಆಗ್ಲಪ್ಪ, ಈಗ ಏನು ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಏನು ನಮ್ಮ ಮೇಲೆ ಏನು ಬೇರೆ ಥರ ಏನಾಗಿದೆ? ರಿಲ್ಯಾಕ್ಸಲ್ಲಿ ಇದ್ರೇ ತಾನೇ
ನಾವು ಇರಬೇಕಲ್ಲ ರಿಲ್ಯಾಕ್ಸ್. ಈಗ ನಮಗೇನೋ ತೊಂದರೆ ಆಗುತ್ತೆ ಅಂತ ನಾವು ಆಚೆ ಹೇಳ್ಕೊಳಕ್ಕಾಗತ್ತೆ. ಈಗ ಆಯಿತು, ಈಗ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಅದು ತನಿಖೆ ಆಗ್ತಿದೆ. ಮತ್ತು ತಂದೆಯವರು ಅದು ಸಿ ಐ ಡಿಗೆ ಈಗಾಗಲೇ ತನಿಖೆ ಆಗ್ತಾಯಿದೆ. ಅವರೂ ಡೆಲ್ಲಿಗೆ ಹೋಗಿದ್ದಾರೆ. ಸೊ ಡೆಲ್ಲಿಯಿಂದ ಇವತ್ತು ಬರ್ತಾರೆ. ಮೊನ್ನೆ ಸಿ ಐ ಡಿ ಅಧಿಕಾರಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದರು. ಸೊ ಅದು ಮೇಲಿನ ಅಧಿಕಾರಿಗಳು ಹಬ್ಬಕ್ಕೆ ಇಲ್ದಲೇ ಇರೋದ್ರಿಂದ ಈಗ ಹಬ್ಬನೂ ಆಗಿದೆ. ಈಗ ಡೆಲ್ಲಿಗೆ ಹೋಗಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಸೊ ನಾಳೆ ನಾಡಿದೆ ಅವ್ರದ್ದು ಹೇಳಿಕೆ ಏನಿದೆ ಸಿ ಐ ಡಿ ಮುಂದೆ ಅವ್ರ ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲೊಂದ್ ಕಡೆ ರಾಜಣ್ಣ ಅವರು ಸದನದಲ್ಲಿ ಅದನ್ನ ಚರ್ಚೆ ಮಾಡಬಾರ್ದಾಗಿತ್ತು, ಪಕ್ಷದ ವೇದಿಕೆಯಲ್ಲಿ ತಿಳಿಸಬಹುದಾಗಿತ್ತು ಅನ್ನೋದು ಕೆಲವು ನೋಡಿ, ಸದನದಲ್ಲಿ ಆಗೋವಂಥ ಚರ್ಚೆ ಅಲ್ಲಿ ಅವ್ರ ಹೆಸರು ತಗೊಂಡ್ರು. ವಿರೋಧ ಪಕ್ಷದವರು ರಾಜಣ್ಣವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತೊಗೊಂಡಿರೋದ್ರಿಂದ ಅವ್ರು ಸದನದಲ್ಲಿ ಮಾತಾಡಬೇಕೇ ಬಿಟ್ಟರೆ ಅವರು ಜನೆಲ್ಲ ಕಾಮನಾಗಿ ಮಾತಾಡಿದ್ರೆ ನಾವು ಮಾತಾಡ್ತಿರಲಿಲ್ಲ. ರಾಜಣ್ಣವ್ರಿಗೆ ಆಗಿದೆ ಅಂತ ವಿಚಾರವನ್ನು ವಿರೋಧ ಪಕ್ಷದವ್ರು ಮಾತಾಡೋದು. ಸೊ ಅದಕ್ಕೆ ಅವ್ರು ಸಮಜಾಯಿಷಿ ಕೊಡಬೇಕಿತ್ತು. ಅದನ್ನು ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೇ ಅವತ್ತು ಸದನದಲ್ಲಿ ರಾಜಣ್ಣವ್ರು ಮಾತಾಡಿರುವಂಥದ್ದು. ನಿಮ್ಮ ಮೇಲೆ ಷಡ್ಯಂತ್ರ ನಿಮ್ಮ ಕುಟುಂಬ ಮೇಲೆ ನಿಮ್ಮ ಪಕ್ಷದವರಿಂದಲೇ ನಡೀತಾ ಇದೆ ಹೇಗೆ ಸರ್? ನಮ್ಮ ಪಕ್ಷ ಅಂತ ನಾವೆಲ್ಲೂ ಹೇಳಿಲ್ಲ. ನಮ್ಮ ಪಕ್ಷ ಅಂತ ಆ ರೀತಿ ನೀವು ಹೇಳ್ತಾ ಇರೋವಂಥದ್ದು. ಇಲ್ಲ ಹೇಳಿಕೆ ನಾನು ಕೊಡಬೇಕು, ಇಲ್ಲ ತಂದೆಯವ್ರು ಕೊಡಬೇಕು. ನಾವೆಲ್ಲೂ ಹೇಳಿಕೆ ಪಕ್ಷದಿಂದ ಆಗಿದೆ ಅಂತ ನಾವೆಲ್ಲೂ ಹೇಳಿಲ್ಲ. ಯಾರು ಇದರಿಂದಲೇ ಇದ್ದಾರೆ ಅವ್ರಿಗೆ ಮಾಡ್ತಾ ಇರೋವಂಥ ತಪ್ಪು ಅವ್ರಿಗೆ ಶಿಕ್ಷೆ ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿರೋವಂಥದ್ದು. ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಕೆಲವರು ನಾಯಕರುಗಳ ಈಗ ಬದಲಾವಣೆ KPCC ವಿಚಾರ ಬದಲಾವಣೆ ವಿಚಾರ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದಕ್ಕೆ ಹಿರಿಯ ಪಕ್ಷದ ಮುಖಂಡರುಗಳಿದ್ದಾರೆ. ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಇರೋದ್ರಿಂದ ಸೊ ನಾನು ಅದ್ರ ಬಗ್ಗೆ ಹೆಚ್ಚು ತಮ್ಮ ತಂದೆಯವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ KPCC ಸ್ಥಾನಕ್ಕೆ. ಕೇಳಿದ್ದಾರೆ. ಅವರು KPCC ಅಧ್ಯಕ್ಷರು ಕೊಟ್ಟರೆ ನಾನು ಪಕ್ಷ ಕಟ್ತೀನಿ ಅಂತ ಅವರು ಕೇಳಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಸೊ ಈಗ ಇನ್ನೂ ಹೆಚ್ಚು ಮುಖಂಡರುಗಳು ಕೇಳ್ತಾ ಇದ್ದಾರೆ. ನೋಡೋಣ ಪಕ್ಷ ಯಾರು ಮಾಡಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಅದನ್ನು ತೊಗೊಳೋಣ. ಅಲ್ಲ, ಈಗ ರಾಜಣ್ಣವರು ಅವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರೋವಂಥವ್ರು. 1978ರಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಸೊ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಒಂದು ಸಚಿವರಿದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಸಚಿವರಿದ್ದಾರೆ. ಸೊ ಒಂದು ಅವಕಾಶ ಕೊಟ್ಟರೆ ಪಕ್ಷ ಕಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲೂ ಇದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಈಗ ಸಿದ್ದರಾಮಯ್ಯ ಅವರು ಬಣದಲ್ಲಿ ಇರೋದ್ರಿಂದ ಇಲ್ಲೊಂದ್ ಕಡೆ ಟಾರ್ಗೆಟ್ ಆಗ್ತಾ ಇದಾರ ಅಂತ ಅಲ್ಲ, ಸಿದ್ದರಾಮಯ್ಯವ್ರ ಜೊತೆ ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯವ್ರ ಬಣ ಅನ್ನೋದಕ್ಕಿಂತ ಈಗ ನಾವು ಹೇಳ್ಕೊತೀವಪ್ಪ, ನಮ್ಮ ಮುಖಂಡರು ಸಿದ್ದರಾಮಯ್ಯರು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಅವರು ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಎಂಥದಿಲ್ಲ ಸರ್. ಈಗ ಮೇಲ್ಮನೆ ಮತ್ತು ಸಂಸತ್ ಎರಡರಲ್ಲೂ ಕೂಡ ವಿರೋಧದ ನಡುವೆ ಒಪ್ಪಿಲ್ಲು ಪಾಸಾಗಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ವಿರೋಧ ವ್ಯಕ್ತಪಡಿಸಿದೆ. ನೀವು ಅಲ್ಲ, ಈಗ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನ ತಂದು ನಾನು ಬಿಲ್ ನಿನ್ನೆ ಆಗ್ಬೇಕಾದ್ರೆ ಅಸೆಂಬ್ಲಿ ಸೆಷನ್ ನಾನು ನೋಡ್ತಾ ಇದ್ದೆ TV-ಯಲ್ಲಿ. ಸೊ ಅವರು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎರಡೂ ಮಾತಾಡಿರೋದು ಕೇಳಿಸ್ಕೊಂಡಿದ್ದೀನಿ. ಈಗ ಏನು ಅವರು ಆ ಬಿಲ್ನ ತರಬೇಕು ಅಂತ ಮಾಡಿದರೆ ಅದರಲ್ಲಿ ಆಚೆ ಬಂದಮೇಲೆ ನಮ್ಗೆ ಗೊತ್ತಾಗೋವಂಥದ್ದು. ಸೊ ಅದರಲ್ಲಿ ಏನೇನು ಸೆಕ್ಷನ್ಸ್ಗಳು ಹಾಕಿದ್ದಾರೆ. ಈಗ ಹಳೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಲ್ ಏನು ತಂದಿತ್ತು, ಈಗ ಅದರಲ್ಲಿ ಏನೇನು ಬದಲಾವಣೆ ಆಗಿದೆ. ಸೊ ಅದನ್ನು ತಂದ ನಂತರನೇ ನಮಗೂ ಅದ್ರ ಹೆಚ್ಚು ಮಾಹಿತಿ ಸಿಗುವಂಥದ್ದು. ಸೊ ಅದನ್ನು ಬರಲಿ. ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಅದು ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಅವ್ರೇನಾದ್ರು ಮಾಡಿ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ದೇವಸ್ಥಾನಕ್ಕೆ ಬಂದಿದ್ದೆ ವೈಯಕ್ತಿಕ 2 ದಿನಗಳ ಕಾಲ ದೇವಸ್ಥಾನಕ್ಕೆ ಬಂದು ಇಲ್ಲೇ ಒಂದಷ್ಟು ರಿಲ್ಯಾಕ್ಸ್ ಮೂಡಲ್ಲಿದ್ದೀರಾ ಅಂತ. ರಿಲ್ಯಾಕ್ಸ್ ಇಲ್ಲಪ್ಪ, ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದೆ. ಭಾಳ ದಿವಸ ಆಗಿತ್ತು. ಸೊ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಸಾಕಷ್ಟು ಕಾರ್ಯಕರ್ತರು ಮುಖಂಡರುಗಳನ್ನೆಲ್ಲ ಭೇಟಿ ಆಗ್ತಾ ಇದ್ದೀರಾ ಏನು ಸರ್? ಇಲ್ಲಪ್ಪ, ನಾನು ಬಂದು ಭಾಳ ದಿವಸ ಆಗಿತ್ತು. ಈಗ ಬಸವರಾಜ್ ಅವರು ಸಿಕ್ಕು ಭಾಳ ದಿವಸ ಆಗಿತ್ತು. ಲೋಕೇಶ್ ಅವರು ಇದ್ದಾರೆ, ಅವ್ರ ಸಂಘಟಕರು ಟೀಮ್ ಎಲ್ಲ ಇದೆ. ಸೊ ನಾನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ದೆ. ಸೊ ಭಾಳ ದಿನ ಆಗಿತ್ತಲ್ಲ. ಚಾಮುಂಡೇಶ್ವರಿಗಂತೂ ವರ್ಷಕ್ಕೊಂದ್ಸಲಿ ಬರ್ತಿರ್ತೀನಿ. ಸೊ ಅಲ್ಲಿಗೂ ನಂಜನಗೂಡಿಗೆ ಹೋಗಿ ಬಂದಿದ್ದೀನಿ. ಸರ್, ಯಾಕಂದರೆ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇರೋದು, ನೀವು ಕೂಡ ಮುಖಂಡರುಗಳನ್ನ ಭೇಟಿ ಆಗ್ತಿದ್ದೀರಿ, ತಂದೆಯವ್ರಿಗೂ ಕೂಡ KPCC ಅಧ್ಯಕ್ಷರು ಕ್ಲೈಮ್ ಮಾಡ್ತಿದ್ದಾರೆ. ನಾನು ಮುಖಂಡಗಳ ಹತ್ರ ನಾವು ನಮ್ಮ ಪರ ಮಾತಾಡಿ ಅಂತೆಲ್ಲೂ ಹೇಳಿಲ್ಲ. ನಾನು ವಿಶ್ವಾಸಕ್ಕೆ ಬಂದಿದ್ದೀನಿ. ಬಸವರಾಜವ್ರು ಭಾಳ ಹಿರಿಯರು, ಅವರು ತಂದೆಯವ್ರ ಜೊತೆ ಭಾಳ ಒಡನಾಟ ಇಟ್ಕೊಂಡಿರೋವಂಥದ್ದು. ಸೊ ಒಂದು ವಿಶ್ವಾಸಕ್ಕೆ ಮಾತಾಡ್ತಾ ಇದ್ದೀನಿ ಬಿಟ್ಟಿದ್ರಲ್ಲಿ ರಾಜಕೀಯ ಬೇರೆ ಏನಿಲ್ಲ.